ಆರ್ ಸಿ ಬಿಸ್ ಆನ್ ಟಾಪ್, ವಾಟ್ ಎ ಫ್ಯಾಂಟಾಸ್ಟಿಕ್ ವಿಕ್ಟ್ರಿ. ನಾನು ಪ್ರಿವ್ಯೂ ವಿಡಿಯೋದಲ್ಲಿ ಒಂದು ಪ್ರೊಡಿಕ್ಷನ್ ಮಾಡಿದ್ದೆ, ಏನೋ ನನ್ನ ಗಟ್ ಫೀಲ್ ಹೇಳ್ತಾ ಇದೆ ಅಂತ. ಒಂದ್ಸಲ ಪ್ಲೇ ಮಾಡಿಬಿಡ್ತೀನಿ, ನೋಡ್ಬಿಡಿ. ಫಾರ್ಮಿಂಗ್ ಬರೋದಕ್ಕೆ ನನಗೇನೋ ಒಂದು ನನ್ನ ಒಂದು ಸಿಕ್ಸ್ ಸೆನ್ಸ್ ಹೇಳ್ತಾ ಇದೆ, ವಿರಾಟ್ ಕೊಹ್ಲಿ ಒಳ್ಳೆ ರನ್ ಗಳಿಸ್ತಾರೆ ಅಂತ. ಒಂದೇನೋ ನನ್ನ ಮನಸ್ಸು ಹೇಳ್ತಾ ಇದೆ ಆ ಥರ. ಸೊ ನೀವು ಪ್ರಿವ್ಯೂವನ್ನು ನೋಡಿದರೆ ನಾನು ಹೇಳಿದ್ದೆ ವಿರಾಟ್ ಕೊಹ್ಲಿ ಅವರಿಂದ ಒಂದು ದೊಡ್ಡ ಸ್ಕೋರ್ ಬರುತ್ತೆ ಅಂತ, ಏನೋ ಒಂದು ಮನಸ್ಸು ಹೇಳ್ತಿದೆ ಅಂತ. ಬಟ್ ಸೆಂಚುರಿ ಬರುತ್ತೆ ಅಂತ ಯಾರೂ ಕೂಡ, ನಾನು ಕೂಡ ಗೆಸ್ ಮಾಡಿರಲಿಲ್ಲ. ಒಂದು ಸ್ಕೋರ್ ಬರುತ್ತೆ, ಚೆನ್ನಾಗಿ ಆಡ್ತಾರೆ, ಯಾಕಂದರೆ ಇದು ದೊಡ್ಡ ಔಟ್ಫೀಲ್ಡ್. ಅವರ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್, ಶಾಟ್ ಮೇಕಿಂಗ್ ಎಬಿಲಿಟಿ ಅವ್ರಿಗೆ ಹೇಳಿ ಮಾಡಿಸಾಗಿದೆ ಅಂತ. ದೊಡ್ಡ ಬೌಂಡ್ರಿ ಆಗಿರೋದ್ರಿಂದ ಹೆಚ್ಚಿನ ಸ್ಕೋರ್ ಗಳಿಸೋದಕ್ಕೆ ಅಥವಾ ಬಿಗ್ ಹಿಟ್ಟಿಗೆ ರಜತ್ ಪಟಿದಾರೆ ಸ್ಟ್ರಗಲ್ ಮಾಡಿದ್ರು, ನೀವು ನೋಡ್ತಾ ಇದ್ರಿ. ಪಡಿಕಲ್ ಕೂಡ ತುಂಬ ಸೆನ್ಸಿಬಲ್ ಆಗಿ ಆಡಿದ್ರು. ಬಟ್ ಫೈನಲಿ ಆರ್ ಸಿ ಬಿ ಇಸ್ ಆನ್ ಟಾಪ್. 7 ಟೀಮ್ಗಳು ವೆಯ್ಟ್ ಮಾಡ್ತಾ ಇದ್ವು ಆರ್ ಸಿ ಬಿ ಸೋಲ್ಬೇಕು ಅಂತ. ಬಟ್ ಎಲ್ರಿಗೂ ಕೂಡ ನಿರಾಸೆ ಆಗಿದೆ. ವಿ ಆರ್ ಬ್ಯಾಕ್ ಆನ್ ಟಾಪ್, ನಂಬರ್ 1 ವಿತ್ ರನ್ ರೇಟ್ ಬೆಟರ್. ಈ ಗೆಲುವು ಈಗ ನಮ್ಮದು ಪ್ಲೇ ಆಫನ್ನು ಸೀಲ್ ಮಾಡಿದೆ. ಎಲ್ಲ ಲೆಕ್ಕಾಚಾರಗಳನ್ನು ಉಲ್ಟಾ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಅವರು 190+ ಹೊಡೆದಾಗಲೇ ಒಂದು 10 ರನ್ ಜಾಸ್ತಿ ಹೊಡೆದಿದ್ದಾರೆ ಅಂತ ಅನಿಸ್ತಾ ಇತ್ತು. ಯಾಕಂದರೆ 180 ವಾಸ್ ಅ ಸೇಫ್ ಟೋಟಲ್, ವೆರಿ ಡಿಫೆಂಡಬಲ್ ಟೋಟಲ್. ಅವರ ಬೌಲಿಂಗ್ ನೋಡಿದಾಗ ಅವರು ಅದನ್ನು ಡಿಫೆಂಡ್ ಮಾಡ್ತಾರೆ ಅಂತ ಅನಿಸ್ತಾ ಇತ್ತು. ಬಟ್ ಎಲ್ಲ ಕ್ಯಾಲ್ಕುಲೇಷನ್ಗಳನ್ನು ಉಲ್ಟಾ ಮಾಡಿದ್ದು ವಿರಾಟ್ ಕೊಹ್ಲಿ. 2 ಡಕ್ಔಟ್ ಆದಾಗ ಭಾಳಷ್ಟು ಚೆನ್ನಾಗಿ ಕೂಗಾಡಿದ್ದಿದೆ, ಭಾಳಷ್ಟು ಚೆನ್ನಾಗಿ ಹೇಳಿದ್ದಿದೆ. ಯಾಕೆ ನೀವು ವಿರಾಟ್ ಕೊಹ್ಲಿ ಡ್ರಾಪ್ ಮಾಡಿ ಅಂತ ಎಲ್ಲೂ ಕೂಡ ಹೇಳಲ್ಲ, ಯಾಕೆ ಅವ್ರನ್ನ ಡ್ರಾಪ್ ಮಾಡಲ್ಲ ಅಂತ. ಬ್ಯಾಕ್ ಟು ಬ್ಯಾಕ್ 2 ಡಕ್ ಕಳಿಸಿದ್ರು. ಫಸ್ಟ್ ರನ್ ಗಳಿಸ್ಬೇಕಾದ್ರೂ ಕೂಡ ಅದನ್ನು ಸೆಲೆಬ್ರೇಟ್ ಮಾಡಿದ್ರು. ಆ ಥರ ಒಂದು ಕ್ಯಾರೆಕ್ಟರ್ ವಿರಾಟ್ ಕೊಹ್ಲಿ. ಸೊ ಇವತ್ತು ಯಾಕೆ ವಿರಾಟ್ ಟೀಮಲ್ಲಿ ಇರಬೇಕು ಅನ್ನೋದನ್ನು ಪ್ರೂವ್ ಮಾಡಿದ್ರು. ಶೀಟ್ ಆ್ಯಂಕರ್ ರೋಲ್ ಜೊತೆಗೆ ಆ ಅಗ್ರೆಷನ್, ಯಾರು ಬಾಲನ್ನು ರೆಸ್ಪೆಕ್ಟ್ ಕೊಡಬೇಕು, ಯಾರು ಓವರಲ್ಲಿ ಅಟ್ಯಾಕ್ ಮಾಡಬೇಕು, ಎರಡನ್ನೂ ಕೂಡ ತೋರಿಸಿದ್ರು. ಸುನಿಲ್ ನರೇನ್ ಎಲ್ಲರೂ ಕೂಡ ಸ್ಟ್ರಗಲ್ ಮಾಡ್ತಿರ್ಬೇಕಾದ್ರೆ ಒಂದು ಶಾಟ್ ಹೊಡಿತಾರೆ, ಇನ್ಸೈಡ್ ಔಟ್ ಶಾಟ್ ಸಕ್ಕತ್ತಾಗಿತ್ತು. ಹಾಗೆ ಲೆಗ್ ಸೈಡ್ ಕೂಡ ಹೊಡೆಯುವಂಥ ಶಾಟ್ಗಳು. ಸೊ ದೇವದತ್ ಪಡಿಕಲ್ ಹಾಗೆ ವಿರಾಟ್ ಕೊಹ್ಲಿ ಅವರ ಪಾರ್ಟ್ನರ್ಶಿಪ್ಗೆ ಥ್ಯಾಂಕ್ಸ್. ಬೆತಲ್ ಸ್ಟ್ರಗಲ್ ಮಾಡಿದ್ರು ಕೂಡ ಸ್ಟಾರ್ಟ್ ಸಿಕ್ತು, ಬಟ್ ಪರ್ಫೆಕ್ಟಾಗಿ ಅವರು ಫಿನಿಷ್ ಮಾಡಲಿಲ್ಲ, ಔಟ್ ಆದರು. ಬಟ್ ಆದ ನಂತರ ಮೆಚ್ಯೂರ್ಡ್ ಗೇಮ್ ಇಬ್ಬರಿಂದ ಕೂಡ. ಪಟಿದಾರ್ ಸ್ಟ್ರಗಲ್ ಮುಂದುವರಿತಾ ಇದೆ, ಬಟ್ ಓಕೆ, ಮುಂದೆ ಪ್ಲೇ ಆಫಲ್ಲಿ ಅದನ್ನು ಇಟ್ಕೊಳ್ಳಿ ಒಳ್ಳೆ ಗೇಮನ್ನು. ಬಟ್ ಇವತ್ತಿನ ಗೇಮ್ ಬೌಲಿಂಗ್ ಅಂತ ಬಂದಾಗ ಮತ್ತೆ ಭುವನೇಶ್ವರ್ ಅವ್ರಿಗೆ ಕ್ರೆಡಿಟನ್ನು ಕೊಡಲೇಬೇಕು. ನಾನೊಂದು ಸ್ಕೋರ್ಗಳನ್ನು ನಿಮಗೆ ತಿಳಿಸಿ ಅದನ್ನು ನೀವು ನೋಡಿರ್ತೀರ, ಬಟ್ ಸ್ಟಿಲ್ ನನಗೆ ಸಮರೈಸ್ ಮಾಡೋಕ್ಕೆ 4 ಓವರ್ಗೆ 34 ರನ್, 1 ವಿಕೆಟ್ ಭುವನೇಶ್ವರ್. ಡಫೀಸ್ ಕಾಸ್ಟ್ಲಿ ಆದರೂ ಆ ಚೇಂಜ್ ವರ್ಕ್ ಆಗಲಿಲ್ಲ, ರೊಮ್ಯಾರೋ ಇಲ್ಲದೇ ಇದ್ದರೂ ಕೂಡ. ಹೇಸಲ್ವುಡ್ ವಾಸ್ ಡೀಸೆಂಟ್, ರಶಿಕ್ ಸಲಾಮ್ದಾರ್ ಕೂಡ, ಹಾಗೆ ಕೃಣಾಲ್ ಪಾಂಡ್ಯ ಎಲ್ಲರೂ ಕೂಡ ಡೀಸೆಂಟಾಗಿ ಬೌಲ್ ಮಾಡಿದ್ರು. ಒಂದು ಫ್ಯಾಂಟಾಸ್ಟಿಕ್ ವಿಕ್ಟ್ರಿ. ವಿರಾಟ್ ಕೊಹ್ಲಿ ಅವರ ಈ ಒಂದು ಸೆಂಚುರಿ ಜೊತೆ ಬರ್ತಾ ಇರೋದು, ಇಟ್ಸ್ ವೆರಿ ವೆರಿ ಸ್ಪೆಷಲ್. ಸೊ ಅಲ್ಲಿಗೆ ನಮಗಿದ್ದಂಥ ಟೆನ್ಷನ್ ಏನಾಗುತ್ತೆ, ಮುಂದೆ ಯಾವ ರೀತಿಯಾಗಿ ಆಡ್ತೀವಿ ಅನ್ನೋದ್ರ ಬಗ್ಗೆ ಈಗ ನಿಧಾನವಾಗಿ ಆ ಒಂದು ಟೆನ್ಷನ್ಸ್ ಎಲ್ಲ ಕೂಡ ಕ್ಲಿಯರ್ ಆಗ್ತಾ ಇದೆ. ಸೊ ಕೊಹ್ಲಿ ಕೂಡ ರೈಟ್ ಟೈಮ್, ಬಿಸ್ನೆಸ್ ಎಂಡಿಗೆ ಆಲ್ಮೋಸ್ಟ್ ನಾವು ಪ್ಲೇ ಆಫ್ ಎಂಟರ್ ಆಗಬೇಕಾದ್ರೆ ಈ ಫಾರ್ಮಿಗೆ ಬಂದಿರೋದು, ಇಟ್ಸ್ ಬ್ಯೂಟಿಫುಲ್. ಹಾಗೆ ಇವತ್ತಿನ ಮ್ಯಾಚ್ನಲ್ಲಿ ಟಿಮ್ ಡೇವಿಡ್ ಮತ್ತೆ ಆ್ಯಸ್ ಎ ಫಿನಿಷರ್ ನಿರಾಸೆ ಮಾಡಿದ್ದಾರೆ. ಬಟ್ ಇನ್ನು ಲಾಂಗ್ ಟೂರ್ನಮೆಂಟ್ ಆಗುತ್ತೆ. ಸ್ಟಾರ್ಟಿಂಗ್ ಚೆನ್ನಾಗಿರುತ್ತೆ, ಮಿಡ್ಡಲ್ಲಿ ಸ್ವಲ್ಪ ಡಿಪ್ ಆಗ್ತಾರೆ, ಮತ್ತು ಬಿಸ್ನೆಸ್ ಆ್ಯಂಡ್ ಪ್ಲೇ ಆಫಲ್ಲಿ ಚೆನ್ನಾಗಿ ಆಡ್ತಾರೆ. ಬಟ್ ಇವತ್ತು 2 ಇನ್ನಿಂಗ್ಸ್ ನಾನು ಆಗಲೇ ಹೇಳಿದ ಹಾಗೆ ಪಟಿದಾರ್ ಆ್ಯಂಡ್ ವಿರಾಟ್ ಕೊಹ್ಲಿ, ಹ್ಯಾಟ್ಸ್ ಆಫ್ ಟು ಯು. ಹೆಚ್ಚಿನ ಹೈಯೆಸ್ಟ್ ಮ್ಯಾಚನ್ನು ಕೂಡ ಗಳಿಸಿದ್ರೆ. 14,000 T20 ರನ್, 9,000 IPL ಅಲ್ಲಿ ಸೆಂಚುರಿ ಅಂತ ಬಂದಾಗ ಮತ್ತೊಂದು ಅಡಿಷನ್. ಸೊ ವಾಟ್ ಮೋರ್ ಕ್ಯಾನ್ ಎ ಆರ್ ಸಿ ಬಿ ಫ್ಯಾನ್ ಆಸ್ಕ್. ಸೊ ಇದು ರಾತ್ರಿ 12 ಗಂಟೆಗೆ ಒಂದು ಕ್ವಿಕ್ ರಿವ್ಯೂವನ್ನು ಮಾಡ್ತಾ ಇದ್ದೀನಿ. ಬಟ್ ಡೀಟೇಲ್ಡ್ ಆಗಿ ಈ ಮ್ಯಾಚ್ ಬಗ್ಗೆ ರಿವ್ಯೂ ನಾಳೆ ಬೆಳಗ್ಗೆ ಅಪ್ ಮಾಡ್ತೀನಿ. ಸೊ ಅದರಲ್ಲಿ ಖಂಡಿತ ಇನ್ನೊಂದಷ್ಟು ಮಾತನಾಡೋಣ ಇನ್ ಡೀಟೇಲ್ ಆಗಿ. ಈಗ ಸೆಲೆಬ್ರೇಷನ್ ಮೂಡಿಗೆ ಇದು ಸಾಕು ಅಂತ ಅಂದ್ಕೊಂಡಿದ್ದೀನಿ. ಜೈ ಆರ್ ಸಿ ಬಿ.